ಪಟ್ಟಣದಲ್ಲಿ ಅಗ್ನಿ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಮೀಪ ಅಗ್ನಿ ಅವಘಡಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಏಪ್ರಿಲ್ 14ರಿಂದ 20ರವರೆಗೆ ನಡೆಯುತ್ತಿರುವ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂಗವಾಗಿ ಶಿರಹಟ್ಟಿ ಅಗ್ನಿಶಾಮಕ ಠಾಣೆಯ ವತಿಯಿಂದ ಈ ಜಾಗೃತಿ ಅಭಿಯಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಗ್ನಿ ಅವಘಡಗಳು ಆಕಸ್ಮಿಕವಾಗಿ ಸಂಭವಿಸುವ ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜನರಿಗೆ ವಿವರಿಸಲಾಯಿತು. ಸುರಕ್ಷಿತ ಶಾಲೆ, ಸುರಕ್ಷಿತ ಆಸ್ಪತ್ರೆ ಮತ್ತು ಅಗ್ನಿ ಸುರಕ್ಷತೆಗಾಗಿ ಸೊಸೈಟಿಗೆ ಅರಿವುಳ್ಳ ಸೊಸೈಟಿ ಮತ್ತು ಅಗ್ನಿ ಸುರಕ್ಷತೆಗಾಗಿ ಒಂದಾಗಿ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸಾರ್ವಜನಿಕ ಆಸ್ಪತ್ರೆ ಅಥವಾ ಸರ್ಕಾರಿ ಕಚೇರಿ ಮತ್ತು ಪಂಚಾಯತಿ ಬೇರೆ ಬೇರೆ ಸ್ಥಳಗಳಿಗೆ ಏನಪ್ಪ ಅಂದರೆ ವಿಸಿಟ್ ಕೊಟ್ಟು ಸಾರ್ವಜನಿಕ ಅಗ್ನಿ ಮುಂಜಾಗ್ರತೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾಯಿದ್ವಿ. ಅದ್ರ ಬಗ್ಗೆ ಮುಂಜಾಗ್ರತೆಯನ್ನು ಕೊಡ್ತಾಯಿದ್ವಿ. ನಿಮ್ಮ DSP ಅವರ ಮುಖಾಂತರ ಏನೇ ಮಾಡಿರ್ತಾರೆ ಏನಿದೆ ಅಂತ ನಾವು ಏನಪ್ಪ ಅಂದ್ರೆ ಪ್ರತಿ ಸ್ಟೇಷನ್ನು, ಆಫೀಸು, ಕಚೇರಿ ಒಳಗೂ ನಮ್ಮ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಚೇರಿ ಒಳಗೂ ನಾವು ಪ್ರತಿ ರಾಜ್ಯಾದ್ಯಂತ ಇದನ್ನು ಆಚರಿಸ್ತೇವೆ. ಅಂದರೆ 1944 ಏಪ್ರಿಲ್ 14ಕ್ಕೆ ಒಂದು ಘಟನೆ ನಡೀತಿ. ಅಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದಾಗ ಬೆಂಕಿ ಅವಘಡ ಆಗಿ ಸಾರ್ವಜನಿಕರು ಮತ್ತು ಅಗ್ನಿಶಾಮಕ ಇಲಾಖೆಯವರು ಮತ್ತು ಬೇರೆ ಬೇರೆ ಆಸ್ತಿ ಪಾಸ್ತಿ ದೊಡ್ಡ ಪ್ರಮಾಣದಾಗಿದ್ದಕ್ಕೆ ಅಂದಿನಿಂದ ಕೂಡ ರಾಷ್ಟ್ರೀಯ ಅಗ್ನಿ ಸಪ್ತಾಹ ದಿನಾಚರಣೆಯಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮನ ಆಚರಿಸಿ ಬಂದೇನಪ್ಪ ಅಂದರೆ ಅದರ ಪ್ರಯುಕ್ತವಾಗಿ ಸಾರ್ವಜನಿಕ ಅಗ್ನಿ ಮುಂಜಾಗ್ರತಾ ಕ್ರಮವಾಗಿ ನಾವು ಅರಿವು ಕಾರ್ಯಕ್ರಮವನ್ನು ಮಾಡ್ತೀವಿ. ಗ್ರಾಮೀಣ ಒಳಗೆ ಏನು ಸಂದೇಶ ಏನು ಹೇಳ್ತೀರಿ ಗ್ರಾಮಕ್ಕೆ? ಗ್ರಾಮೀಣ ಅದೇ ಅಂದರೆ ಜನರಿಗೆ ಏನು ಗೊತ್ತಿರಲ್ಲ. ನಗರ ಪ್ರದೇಶಕ್ಕೆ ಹೋಲಿಸಿದ ಗ್ರಾಮೀಣ ಪ್ರದೇಶಕ್ಕೆ ಸ್ವಲ್ಪ ಈ ರೈತಾಪಿ ಜನರಿಗೆ ಸಂಬಂಧಪಟ್ಟಂಥ ಬಣಿವೆ ಫೈರ್ ಅಥವಾ ಕಟ್ಟಿಗೆ ಫೈರ್ ಇಂಥ ಇರ್ತವೆ. ಗ್ರಾಮೀಣ ಭಾಗದೊಳಗಂದ್ರೆ LPG ಸಂಬಂಧಪಟ್ಟಿದ್ದ ಎಲೆಕ್ಟ್ರಿಕ್ ಫೈರ್ ಇರ್ತಾವಲ್ವ, ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ನಾವು ಸಾರ್ವಜನಿಕ ಮಾಹಿತಿಯನ್ನು ತಿಳುವಳಿಕೆಯನ್ನು ನೀಡ್ತೀವಿ. ಏನು ಸರ್ ತಮ್ಮ ಹೆಸರು? ನಮ್ಮ ಹೆಸರು BY ಚೌಧರಿ ಅಂತ, ಅಗ್ನಿಶಾಮಕ ಠಾಣೆ ಅಂತೇಳಿ ಸಿರಹಟ್ಟಿ ಒಳಗೆ ಡ್ಯೂಟಿ ಮಾಡ್ತೀವಿ. ಇವು ಎಲ್ಲ ನಮ್ಮ ಸಿಬ್ಬಂದಿ ಹೆಗಡಿ ಅವರು ಅಂತ ಮತ್ತು ಭಜಂತಿ ಅವರು, ರಶೀದ್ ಅವರು ಅಂತ ಎಲ್ಲ ಸಿಬ್ಬಂದಿಗಳು ಕೂಡಿ ನಾವೇನಪ್ಪ ಅಂದರೆ ಅರಿವುಳ್ಳ ಕಾರ್ಯಕ್ರಮ ಮತ್ತು ಜಿಲ್ಲಾ ಕೇಂದ್ರದೊಳಗೂ ಇದನ್ನು ಪ್ರತಿಯೊಂದು ಠಾಣೆಯೊಳಗೂ ನಾವು ಈ ಕಾರ್ಯಕ್ರಮ ರಾಜ್ಯದಂತ ಇದು ಆದೇಶ ಆಗಿದೆ ರೀ. ಪ್ರತಿ ವರ್ಷವೂ ಕೂಡ ಎಲ್ಲ ಅಂದರೆ ರಾಷ್ಟ್ರೀಯ ಮಟ್ಟದ ಅಂದರೆ ನಿಮ್ಮ ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಕೂಡ ಈಗ ಮೊನ್ನೆ ರೀಸೆಂಟಾಗಿ ಟ್ರಾನ್ಸ್ಫರ್ ಆಗಿ ಮತ್ತೆ ಬೇರೆ ಇಲಾಖೆಗೆ. ಹೌದ್ರಿ? ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಶೇಷವಾಗಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಉಂಟಾಗುವ ಅಗ್ನಿ ಅನಾಹುತಗಳನ್ನು ತಡೆಗಟ್ಟುವ ವಿಧಾನಗಳು, ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಕುರಿತು ಅಗ್ನಿಶಾಮಕ ಸಿಬ್ಬಂದಿ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಿದರು. ಸುರಕ್ಷಿತ ಶಾಲೆ, ಸುರಕ್ಷಿತ ಆಸ್ಪತ್ರೆ ಮತ್ತು ಅಗ್ನಿ ಸುರಕ್ಷತೆಯ ಅರಿವುಳ್ಳ ಸಮಾಜ, ಅಗ್ನಿ ಮುಂಜಾಗ್ರತೆಗಾಗಿ ಒಂದಾಗಿ ಎಂಬ ಧ್ಯೇಯ ವಾಕ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಸಂಜೀವ್ ಪೂತರಾಜ್, ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.